ಇಷ್ಟೊಂದು ಪ್ಯಾಷನ್ ಮಾಡಿಕೊಂಡು ಎಲ್ಲಿಗೆ ಹೊರಟ್ರಿ? ಗ್ರಾನಿ, ನೀಟ್ ಸ್ಕ್ಯಾಮ್ದು ಪ್ರೊಟೆಸ್ಟ್ ನಡೀತಿದೆಯಲ್ವಾ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅವಳ ಜೊತೆ ಕರ್ಕೊಂಡು ಹೋಗ್ತಿದ್ಯಾ? ಹ್ಞೂ ಗ್ರಾನಿ, ನಾನು ಹೋಗ್ತಾ ಇದ್ದೀನಿ. ನಾನು ಪ್ರೊಟೆಸ್ಟ್ ಮಾಡ್ತೀನಿ. ಗ್ರಾನೋ ಮಣ್ಣು ಅಜ್ಜಿ ಅಂತ ಕರೆಯೋಕ್ಕಾಗಲ್ವ ನಿಮ್ಮಿಬ್ರಿಗೂ? ಸುಮ್ಮನಿರು ಗ್ರಾನಿ, ಏನು ಹಳೆ ಕಾಲದವ್ರ ಥರ ಅಜ್ಜಿ ಬಜ್ಜಿ ಅಂದ್ಕೊಂಡು. ಗ್ರಾನಿ ಅಂತ ಎಷ್ಟು ಚೆನ್ನಾಗಿದೆ ನೋಡು. ಹೌದು, ಆ ಪಿಂಕಿಗಿನ್ನೂ 15 ವರ್ಷ ಅಲ್ವೇನೆ, ಇನ್ನೂ SSLCನೇ ಪಾಸ್ ಆಗಿಲ್ಲ. ಅವಳಲ್ಲೇನೇ ಬಂದು ಹೋರಾಟ ಮಾಡೋದು? ಗ್ರಾನಿ, ನನ್ನ ಥರ ತುಂಬ ಜನ ಅಲ್ಲಿ ಬರ್ತಾ ಇದ್ದಾರೆ. ನಾನು ಹೋಗಿ ಪ್ರೊಟೆಸ್ಟ್ ಮಾಡ್ತೀನಿ. ಹೌದು, ನೀಟ್ ಅಂದರೆ ಏನ್ರೆ? ನೀಟ್ ಅಂದರೆ ಅದೊಂದು ಎಕ್ಸಾಮ್ ಗ್ರಾನಿ. ನನಗೆ ಅರ್ಥ ಆಗೋ ಥರ ಹೇಳೋಕ್ಕೆ ಬರ್ತಿಲ್ಲ ನಿಮಗೆ. ಅಲ್ಲಿ ಹೋಗಿ ಏನರೇ ಹೋರಾಟ ಮಾಡ್ತೀರಾ ನಿಮ್ಮ ಮುಖಕ್ಕೆ? ಗ್ರಾನಿ, ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ನೀವು ಸುಮ್ಮನೆ ಇರಿ. ಅಲ್ರಿ, ನಿಮ್ಮ ರೂಮ್ನೇ ನೀಟಾಗಿ ಇಟ್ಕೊಳಕ್ಕೆ ಬರಲ್ಲ ನಿಮಗೆ, ಇನ್ನು ಅಲ್ಲಿ ಹೋಗಿ ಏನರೇ ಹೋರಾಟ ಮಾಡ್ತೀರಾ? ಇನ್ನೂ SSLCನೇ ಪಾಸಾಗಿದ್ದ ಅವಳು. ಹೋದ ಸರಿ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡು ಅವ್ರ ಅಪ್ಪ ಅಮ್ಮನ್ನ ಕರೆದು ಟೀಚರ್ ಹೇಳಿದ್ರಂತೆ ಸ್ವಲ್ಪ ಗಮನ ಕೊಡಿ ಅಂತ. ಅಂಥದ್ರಲ್ಲಿ ನಿಮ್ಗಳ ಭವಿಷ್ಯನೇ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಹೋಗಿ ನೀವೇನರೇ ಹೋರಾಟ ಮಾಡ್ತೀರಾ? ಗ್ರಾನಿ, ನೋಡ್ತಾ ಇರು ನಾವೆಷ್ಟು ಫೇಮಸ್ ಆಗ್ತೀವಿ ಅಂತ. ಇನ್ಸ್ಟಾಗ್ರಾಮ್ನಲ್ಲಿ ಒಂದೇ ನೈಟಲ್ಲಿ ನಾವು ಫುಲ್ ಫೇಮಸ್ ಆಗಿಬಿಡ್ತೀವಿ ಹೋರಾಟದಿಂದ. ನೀವಲ್ಲಿ ಹೋಗಿ ಹೋರಾಟ ಮಾಡೋದಕ್ಕೂ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗೋದಕ್ಕೂ ಏನರ ಸಂಬಂಧ? ಗ್ರಾನಿ, ನಾವಲ್ಲಿ ಹೋಗಿ ರೀಲ್ಸು ಶಾರ್ಟ್ಸು ಎಲ್ಲ ಮಾಡ್ತೀವಿ. ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ನಲ್ಲೆಲ್ಲ ಅಪ್ಲೋಡ್ ಮಾಡ್ತೀವಿ. ನಮ್ಮ ಫಾಲೋವರ್ಸ್ ಎಲ್ಲ ತುಂಬ ಇನ್ಕ್ರೀಸ್ ಆಗ್ತಾರೆ. ನಾವು ಫುಲ್ ಫೇಮಸ್ ಆಗ್ತೀವಿ. ಓಹೋ, ಹೋರಾಟ ಮಾಡಿ ಅದೇನೋ ನ್ಯಾಯ ಸಿಕ್ಕಲಿ ಅಂತ ಹೋರಾಡ್ತೀವಿ ಅಂತಿದ್ದೀರಲ್ಲ, ಅದಕ್ಕೆಲ್ಲ ಹೋಗ್ತಿರೋದು ನೀವು. ಅಲ್ಲಿ ಹೋಗಿ ಅದೇನೋ ರೀಲ್ಸು ಶಾರ್ಟ್ಸು ಅಂತೆಲ್ಲ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಕ್ಕೆ ಹೋಗ್ತಿರೋದಾ? ಹಾಗೇನಿಲ್ಲ ಗ್ರಾನಿ, ಅದು ಆಗುತ್ತೆ ಇದು ಆಗುತ್ತೆ. ನಿಮ್ಮ ಮುಖಗಳನ್ನು ಸ್ವಲ್ಪ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ನೀವು ನಿಮ್ಮ ಅವತಾರನೂ ಹೋರಾಟ ಮಾಡೋಕ್ಕೆ ಹೋಗೋರು ಹಾಕೋ ಬಟ್ಟೆನ ಇದು ಯಾವುದೋ ಪ್ಯಾಷನ್ ಶೋಗೆ ಹೋಗೋ ಥರ ರೆಡಿ ಆಗಿಬಿಟ್ಟು ಹೋಗ್ತಿದ್ದೀರಲ್ಲ. ಗ್ರಾನಿ, ನಾವು ಹೋಗ್ತಿರೋದು ಹೋರಾಟ ಮಾಡೋದಕ್ಕೆ. ನಮ್ಮ ಬಟ್ಟೆನ ಯಾಕೆ ಯಾರಾದರೂ ನೋಡ್ತಾರೆ? ನೀನು ಸುಮ್ಮನೆ ಇರೋ ಗ್ರಾನಿ, ಎಲ್ಲದಕ್ಕೂ ಏನಾದರೂ ಹೇಳ್ಕೊಂಡು ಕಿರಿಕಿರಿ ಮಾಡಬೇಡ. ಅಲ್ಲ ಕಣ್ರಿ, ನಿಮಗೆ ಬುದ್ಧಿ ಇಲ್ವಾ? ನಿಮ್ಮ ಭವಿಷ್ಯ ಏನು ಅಂತಲೇ ನಿಮಗೆ ನೆಟ್ಟಿಗೆ ಗೊತ್ತಿಲ್ಲ. ಹೋರಾಟ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಿದ್ದೀರಲ್ಲ, ಅದು ಏನಕ್ಕೆ ಹೋರಾಡ್ತಿದ್ದಾರೆ? ಅಲ್ಲಿ ಏನಾಗಿದೆ? ನಾವು ಯಾವುದ್ರ ಬಗ್ಗೆ ಹೋರಾಟ ಮಾಡಬೇಕು ಇದನ್ನೇನಾದರೂ ತಿಳ್ಕೊಂಡಿದ್ದೀರಾ? ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತ ನೀವು ಹೋಗ್ತಿದ್ದೀರಲ್ಲ, ನಿಮಗೆ ತಲೆ ಒಳಗಡೆ ಸಗಣಿ ತುಂಬಿಕೊಂಡಿದೆ. ಗ್ರಾನಿ, ಏನೇನೋ ಸುಮ್ಮನೆ ನನ್ನ ತಲೆ ತಿನ್ನಬೇಡ. ಅಲ್ಲಿ ಹೋಗು, ಏನೋ ಟಿ ವಿನಲ್ಲಿ ಯಾವುದಾದ್ರೂ ಸೀರಿಯಲ್ ಬರ್ತಿರ್ಬೋದು, ಕೂತ್ಕೊಂಡು 2 ಅವರ್ ಸೀರಿಯಲ್ ನೋಡ್ರೆ. ಒಂದು ಮಾತು ಹೇಳ್ತೀನಿ, ಮೊದಲು ಮನೆಗೆ ಒಳ್ಳೆ ಮಕ್ಕಳಾಗಿ ಚೆನ್ನಾಗಿ ಓದಿ ಒಳ್ಳೆ